ವಿದ್ಯಾರ್ಥಿಗಳೇ ನೋಡ್ರಿ, ಇಂಥವೆಲ್ಲ ನಿಮಗೆ NCBದೊಳಗೆ ಇಂಥ ಗಣಿತಗಳನ್ನು ಭಾಳ ಹಾಕಿವಿ ನಾನು. ನೀವು NCB ಸೀರಿಯಲ್ ಎಲ್ಲೇ ಪ್ಲೇ ಲಿಸ್ಟ್ ಅಂತದ, ಪ್ಲೇ ಲಿಸ್ಟ್ದಾಗ ಹೋದ್ರಿ ಅಂದ್ರೆ ಇವೆಲ್ಲ ಗಣಿತಗಳು ದಶಮಾಂಶದಾಗ ಸಿಗ್ತಾವೆ. ಆ ಅಭ್ಯಾಸ ನೀವು ಮಾಡಿದರೆ ಈ ಗಣಿತಗಳನ್ನು ಈಸಿಯಾಗಿ ಮಾಡ್ತೀರಿ. ನೀವು ಈ ನವೋದಯ ಕ್ವಶನ್ ಮುಂದಿನ ಇದರದಿಂದ ಪೇಪರ್ ಬಿಡಿಸೋದಾದ್ರೆ 2 ತಾಸು ನೀವು ಏನು ಮಾಡಬೇಕು, NCB ಪ್ಲೇ ಲಿಸ್ಟ್ದಾಗ ಅಭ್ಯಾಸ ಮಾಡಿದಿರಿ ಅಂದ್ರೆ ಬರಲಾರ್ದ ಗಣಿತಗಳೆಲ್ಲ ಬರ್ತಾವ. ಈಗ ನೋಡಿ ಏನಂದಾರ ಈ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ಇದಕ್ಕೊಂದು ಟ್ರಿಕ್ಸ್ ಅದ, ಅದನ್ನು ಹೇಳ್ಬಿಡ್ತು ನೀವು ಮಾಡ್ರಿ. ಈಗ ನೀವು ಮಾಡೋದಾದ್ರಿಂದ ನಾ ತಿಳಿಸ್ನು, ಮ್ಯೂಟ್ ಮಾಡ್ರಿ ಈಗ ವಿಡಿಯೋನ, ನೀವೆಲ್ಲರೂ ಮಾಡ್ರಿ. ಮಾಡೋದಾದ್ರಿಂದ ನಾ ತಿಳಿಸ್ನು. ನಿಮ್ಗೆ ಯಾವುದೇ ಒಂದು ಗಣಿತಗಳನ್ನು ರೀತಿ ಗುರುತಿರ್ಬೇಕು. ಮಾಡೋದಾಯ್ತಲ್ಲ, ಮಾಡೋದಾದ್ರೆ ಅಷ್ಟೇ ವಿಡಿಯೋ ಆನ್ ಮಾಡ್ರಿ, ಇಲ್ಲಕ್ಕೆ ನಾ ಬಂದು ತಿಳಿಸಿಬಿಡ್ತೀನಿ. ಮೊದಲು ನೀವು ಮ್ಯೂಟ್ ಮಾಡಿಬಿಡ್ರಿ. ಓಕೆ, ಎಲ್ಲರೂ ಗಣಿತ ಕಡೆ ನೋಡ್ರಿ. ಈ 4 ಆಪ್ಷನ್ಸ್ಗಳನ್ನು ಸರಿಯಾಗಿ ಮೊದಲು ಬರ್ಕೋರಿ. ಹೆಂಗೆ ಬರ್ಕೋಬೇಕು ನೋಡ್ರಿ. ಎ 0.101, ಬಿ 0.100, ಸಿ 0.010, ಡಿ ಹೆಂಗೆ ಮಾಡುವಂಥ ರೀತಿ ಗುರುತಿರ್ಬೇಕು ನಿಮ್ಗೆ. 0.001. ಈ ದಶಮಾಂಶನ ತೆಗೆದು ಬಿಟ್ರೆ ಏನಾಗ್ತದೆ, ಹಿಂದಿನ ಸೊನ್ನೆಗೆ ಬೆಲೆ ಇರೋದಿಲ್ಲ. ದಶಮಾಂಶ ತೆಗೆದಾಗ 101 ಆತು. ಇದನ್ನು ದಶಮಾಂಶ ತೆಗೆದ್ರಿ ಅಂತಂದ್ರೆ 100 ಆತು. ಮುಂದೆ ಪೂರ್ಣ ಸಂಖ್ಯೆಗೆ ಮುಂದಿನ ಸೊನ್ನೆಗೆ ಬೆಲೆ ಇರ್ತದೆ, ದಶಮಾಂಶದಾಗ ಹಿಂದಿನ ಸೊನ್ನೆಗೆ ಬೆಲೆ ಇರೋದಿಲ್ಲ. ಇದನ್ನು ತಿಳ್ಕೊಬೇಕು. ಇದ್ಯಾಕೆ ಸೊನ್ನೆ ತೆಗೆದ್ರಿ ಸರ್ ಅಂತ ಕೇಳಬೇಡ್ರಿ. ದಶಮಾಂಶ ಹಿಂದಿನ ಸೊನ್ನೆ ಯಾವುದೇ ಇರಲಿ, ಸೊನ್ನೆ ಇತ್ತು ಅಂದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ಆದರೆ ಅದರಿಂದ ಅಂಕಿ ಇತ್ತಂದ್ರೆ ಮಾತ್ರ ಬೆಲೆ ಇರ್ತದೆ. ಅದನ್ನು ತಿಳ್ಕೊಬೇಕು. ಅಂದ್ರೆ ಪೂರ್ಣ ಸಂಖ್ಯೆದಾಗ ಯಾವ ಅಂಕಿ ಇಲ್ಲ ಅಂತ ತೋರಿಸ್ತದೆ. ಇದು ಸೊನ್ನೆ ಏನು ತೋರಿಸ್ತದ, ಪೂರ್ಣ ಅಂಕ್ಯದಾಗ ಯಾವೂ ಇಲ್ಲ. ದಶಮಾಂಶದಾಗ ಇಟ್ಟಾರ 0.100, ಇದನ್ನು ದಶಮಾಂಶ ತೆಗೀರಿ. ಇದು 0 ಹೋತ್, ಇದು 0 ಹೋತ್. ಯಾಕಂದ್ರೆ ದಶಮಾಂಶದ ಮುಂದನ್ನು ಸೊನ್ನೆಗೆ ಬೆಲೆ ಇರಲ್ಲ. ಅದನ್ನು ತಿಳ್ಕೊಬೇಕು. ಇದಕ್ಕೂ ನಾವು ತೆಗಿಬೋದು. ಈಗ ಇದನ್ನ ಏನು ಮಾಡ್ಬೇಕು ನಾವು, 0 ತೆಗೆದಾಗ ಎಷ್ಟಾಗ್ತದೆ, 10 ಆಗ್ತದೆ. ಈಗ ಬೆಲೆ ಕೊಡಬೇಕಾಗ್ಯದ, 10 ಆಗ್ತದೆ. ಇದರ ಸ್ಥಾನ ಬೆಲೆ ಇಲ್ಲಿ ಹಿಂದೆ 0 ಅದ. ಇದನ್ನು ದಶಮಾಂಶ ತೆಗೆದು ಬಿಟ್ರೆ 10 ಆತು. ಇದನ್ನು ದಶಮಾಂಶ ತೆಗೆದ್ರೆ ಏನಾಯ್ತು, 1 ಆತು. ಅತಿ ಚಿಕ್ಕ ಸಂಖ್ಯೆ ಯಾವುದು, 1. ಇದು ಮೂಲ ಏನು, 0.01 ಸಣ್ಣದಾತು. ಇಲ್ಲಿ ಪೂರ್ಣ ಸಂಖ್ಯೆದಾಗ ಯಾವ ಅಂಕೆ ಸಣ್ಣದಾಗ್ತ ಅದರ ಮೂಲ ಉತ್ತರ ಹಾಕಬೇಕು. ಉತ್ತರ ಸಂಖ್ಯೆ ಡಿ. ಅತಿ ಚಿಕ್ಕದು ಯಾವುದು, ಡಿ. ನೋಡಿ ಹೆಂಗೆ ತಿಳ್ಕೊಬೇಕನ್ನು ಅಂದಾಜು ಮಾಡಬಾರ್ದು. ದಶಮಾಂಶ ತೆಗೆದಾಗ 101 ಆತು, ದಶಮಾಂಶ ತೆಗೆದ್ರೆ 100 ಆತು, ದಶಮಾಂಶ ತೆಗೆದ್ರೆ 10 ಆತು, ದಶಮಾಂಶ ತೆಗೆದ್ರೆ 1 ಆತು. ತಿಳಿತಲ್ಲ. ದಶಮಾಂಶ ಸ್ಥಾನ ಹಾಕಿದಿಂದ ಮತ್ತೆ ಬೇರೆ ಆಗ್ತದೆ, ತಿಳ್ಕೊಂಡು. ಈಗ ದಶಮಾಂಶ ತೆಗೆದಾಗ 101 ಆತು, ದಶಮಾಂಶ ತೆಗೆದಾಗ 100 ಆತು, ದಶಮಾಂಶ ತೆಗೆದ್ರೆ 10 ಆತು, ದಶಮಾಂಶ ತೆಗೆದ್ರೆ 1 ಆತು. ಅತಿ ಚಿಕ್ಕ ಸಂಖ್ಯೆ ಇದ್ರಾಗ ಯಾವುದು, 1. 1ರದ ಮೂಲ ಯಾವುದು, 0.001. ಅದರ ಉತ್ತರ ಸಂಖ್ಯೆ ಡಿ. ಹಿಂಗೆ ನೀವು ಸ್ಥಾನ ಬೆಲೆಯನ್ನು ತೆಗೆದು ನೀವು ದೊಡ್ಡ ಸಂಖ್ಯೆ ಯಾವುದು, ಚಿಕ್ಕ ಸಂಖ್ಯೆ, ಅತಿ ದೊಡ್ಡದು ಯಾವುದು, ಎ. ಇದನ್ನ ಏರಿಕೆ ಕ್ರಮದಾಗ ಇಳಿಕೆ ಕ್ರಮದಾಗ ಇಡ್ರಿ ಅಂದ್ರೆ ಹಿಂಗೆ ಇಡ್ಬೇಕು. ಇಳಿಕೆ ಕ್ರಮದಾಗ ಇಡ್ರೆ ಮೊದಲು ಇದು, ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಇದು. ಏರಿಕೆ ಕ್ರಮ ಆಮೇಲೆ ಮೊದಲು ಇದು, ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಇದು. ಇದನ್ನ ಇಡಬಾರ್ದು, ಇದರ ಮೂಲ ಇಡಬೇಕು. ಚೆನ್ನಾಗಿ ತಿಳ್ಕೊಂಡು ಈ ಕೆಳಗಿನವುಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು, ಆ ದಶಮಾಂಶಗಳನ್ನು ಸರಿಯಾಗಿ ಹಚ್ಕೋರಿ. ಹಚ್ಕೊಂಡಿಂದ ದಶಮಾಂಶ ತೆಗೆದಾಗ ಈ ಹಿಂದಿನ ಹಿಂದಿನ ಎಲ್ಲ ಅಂಕೆಗಳು ತೆಗೆದ್ಬಿಟ್ಟು ಬಿಂದುದ ಮುಂದೆ ನೋಡಿ. ಇದನ್ನು ದಶಮಾಂಶ ತೆಗೆದಾಗ 10 ಆತು. ಇದನ್ನು ಸ್ಥಾನ ಬೆಲೆ ಹಾಕೊಂಡಾರ. ಇದನ್ನು ಅದು ಭಾಳ ಇಂಪಾರ್ಟೆಂಟ್. ಇದರ ತೆಳಗೆ 1000 ಇರ್ತದಂತ ತಿಳ್ಕೊಬೇಕು. ಇದರ ತೆಳಗು 1000, ಇದರ ತೆಳಗೆ 1000, ಇದರ ತೆಳಗು 1000, ಇದರ ತೆಳಗೆ 1000. 3 ಸ್ಥಾನವಂದ್ರೆ ಅರ್ಥ ಮಾಡ್ಕೋಬೇಕು ನೀವು. ಆಯ್ತಲ್ಲ. ಈಗ ನಿಮಗೆ ತಿಳಿದದಂತ ತಿಳ್ಕೊಂಡು ಇದರ ಚಿಕ್ಕ ಸಂಖ್ಯೆ ಯಾವುದು, 1. ಇದರ ಮೂಲ ಇದರದ ಹೆಸರೇನು, ಡಿ. ಉತ್ತರ ಸಂಖ್ಯೆ ಚಿಕ್ಕ ಸಂಖ್ಯೆ 1, ಮೂಲ 0.001 ಚಿಕ್ಕದು.
0.001 ಚಿಕ್ಕದು. ಅದರ ಉತ್ತರ ಡಿ. ಆನ್ಸರ್ ಏನು ಮಾಡಬೇಕು, ಡಿ ಉತ್ತರ ಹಾಕಿಬಿಡ್ರಿ. ಕರೆಕ್ಟಾಗಿ ತಿಳ್ಕೊರಿ. ಮತ್ತೊಂದ್ಸಲ ರಿವಿಷನ್. ಇಂಥ ಸಣ್ಣ ಲೆಕ್ಕಗಳು ನಮ್ಮದಾಗಿ ಬೀಳ್ತಾವ. ಮತ್ತು ಇವು ಗ್ಯಾರಂಟಿ ಬೀಳೋ ಗಣಿತಗಳೇ. ಎಲ್ಲಿ 1ರಿಂದ 10 ಗಣಿತಗಳನ್ನು ಪ್ರತಿ ಒಂದು ಪೇಪರ್ದ ಗಣಿತಗಳನ್ನು ಬಿಡಬೇಡ್ರಿ. ಅದು ಬರೀ ಮೆಂಟಲ್ ಎಬಿಲಿಟಿ, ಬುದ್ಧಿ ಸಾಮರ್ಥ್ಯ ಲೆಕ್ಕಗಳು ಐತಲ್ಲ. ಹೇಳೋದು ನೆನ್ಪಿಟ್ಕೋರಿ. ಈಗೆಲ್ಲ ವಿಡಿಯೋಗಳು ನವೋದಯ ಭಾರಿ ಫಾಸ್ಟ್ ಆಗ್ತಾವ. 2004ನೇ ಇಸ್ವಿದಿಂದ ಗಣಿತ ಭಾಳ ಫಾಸ್ಟ್ ಬೀಳ್ತಾವ ನಿಮ್ಗೆ ಯೂಟ್ಯೂಬ್ದಾಗ. ಈಗ 2004 ತನಕ ಒಂದು ಸ್ವಲ್ಪ ಸ್ಲೋ ಹಾಕಿರ್ತಾನು. ಯಾಕೆ ರಿವಿಷನ್ ಮಾಡಿರಿ. ಮುಂದಿನ ಗಣಿತಗಳು ನೀವು ಮಾಡೋದಿರ್ತದೆ, ಅದಕ್ಕೆ ಲಕ್ಷ್ಯ ಕೊಟ್ಟು ನೋಡ್ರಿ.